ನಮ್ಮೆಲ್ಲ ಪ್ರಮುಖರ ನೇತೃತ್ವದಲ್ಲಿ ಇವತ್ತು ನಾನು ನಮ್ಮ ನಾಯಕರ ಸಮ್ಮುಖದಲ್ಲಿ ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದೀನಿ. ಈ ಉಪವಾಸ ಸತ್ಯಾಗ್ರಹ ಏನು ಇವತ್ತು ನಾವು ಪ್ರಾರಂಭ ಮಾಡಿದೀವೋ ಇದಕ್ಕೊಂದು ದಂತಕಥೆ ಇದ್ದಂತೆ ಇದೆ. ಯಾಕಂದ್ರೆ ಇವತ್ತು ಸಾಕಷ್ಟು ಸರಣಿಯಾಗಿ ಅಂದ್ರೆ ಎಲ್ಲನೂ ಒಂದು ಕಡೆ ಸಾವಾದ್ರೆ ಅದನ್ನ ಗಂಭೀರವಾಗಿ ತಗೋಬೇಕು ಯಾರನ್ನ ಮಂತ್ರಿಗಳು. ಇವತ್ತು ಇಷ್ಟೊಂದು ಸರಣಿಯಾಗಿ ಸಾವು ಆಗ್ತಾ ಇದ್ರೆ ಕೂಡ ಇವತ್ತು ಯಾರೊಬ್ಬ ಮಂತ್ರಿಗಳು ಕೂಡ ಬಂದು ಸೌಜನ್ಯಕ್ಕೆ ಅವ್ರು ಸತ್ತಂತವ್ರನ್ನ ಸಾಂತ್ವನ ಹೇಳಬೇಕು, ಅವ್ರಿಗೆ ಸತ್ತಂತವ್ರಿಗೆ ಪರಿಹಾರ ಹಣವನ್ನು ಕೊಡಬೇಕು. ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಅವ್ರ ತಾಯಂದಿರು ತೀರ್ಕೊಂಡಾದ್ಮೇಲೆ ಸಣ್ಣ ಸಣ್ಣ ಮಕ್ಕಳು ಅವ್ರ ಪರಿಸ್ಥಿತಿ ಏನು, ಮುಂದಿನ ಭವಿಷ್ಯ ಏನು ಅಂತೇಳಿ ಯಾರು ಕೂಡ ಯೋಚನೆಯನ್ನು ಮಾಡಿಲ್ಲ. ಇವತ್ತು ಹತ್ತತ್ರ ಇವತ್ತು ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಮಂದಿ ಬಾಣಂತಿಯರು ತೀರ್ಕೊಂಡೋಗಿದಾರ. ಇವತ್ತು ಮಾರ್ಚ್ದಲ್ಲಿ ಪ್ರಾರಂಭ ಆದಂತ ಟೈಮಲ್ಲಿ ದಾವಣಗೆರೆಯಲ್ಲಿ ಸತ್ತಿದಾರ, ಪಾವಗಡಿಯಲ್ಲಿ ಸತ್ತಾರ, ತುಮಕೂರಲ್ಲಿ ಸತ್ತಾರ, ರಾಯಚೂರಲ್ಲಿ ಸತ್ತಾರ, ಬಳ್ಳಾರಿಯಲ್ಲಿ ಕೂಡ ಸತ್ತಾರ ಬಾಣಂತಿಯರು ಎಲ್ಲರೂ ಕೂಡ. ಆದರೆ ಕೂಡ ಎಲ್ಲೋ ಒಂದು ಕಡೆ ಇವತ್ತು ಇಲ್ಲಿ ತನಕ ಆಗಿದೆ. ಇವತ್ತು ಆರೋಗ್ಯ ಮಂತ್ರಿಗಳಾದಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಬಂದು ಎಲ್ಲೊಂದು ಕಡೆ ನೋಡಿ ಅಲ್ಲಿ ಎಲ್ಲೋ ಒಂದು ಕಡೆ ಈ ರೀತಿ ಸಾವಾಗಂತ ಟೈಮಲ್ಲಿ ಎಲ್ಲೋ ಒಂದು ಕಡೆ ಪರಿಷ್ಕಾರವನ್ನು ಹುಡುಕಂತ ಕೆಲಸ ಆಗಬೇಕಾಗಿತ್ತು. ಅವ್ರು ನಿನ್ನೆ ಹೇಳ್ತಾ ಇದ್ರಂತೆ ರಾಜೀನಾಮೆಯನ್ನು ಬೇಕಾದ್ರೆ ನಾನು ತಪ್ಪಿದಷ್ಟಾದ್ರೆ ನಾನು ರಾಜೀನಾಮೆ ಕೊಟ್ಟು, ನಾವು ರಾಜೀನಾಮೆ ಕೇಳ್ತಾ ಇಲ್ಲ. ನಾವು ರಾಜೀನಾಮೆ ಯಾಕೆ ಕೇಳ್ತೀವಿ? ನಾವು ನಿಮ್ಮ ಹತ್ರ ಅಧಿಕಾರ ಇದೆಯಪ್ಪ, ನಮ್ಮ ಪ್ರಾಣ ಉಳಿಸ್ಕೊಡ್ರಿ ಅಂತ ಕೇಳ್ತೀವಿ ಸಿಂಪಲ್ ಆಗಿ. ಇವತ್ತು ನೀವು ಕೇವಲ ಎಲ್ಲೋ ಒಂದು ಕಡೆ ಆರೋಗ್ಯ ಮಂತ್ರಿಗಳಾಗಿ ಇವತ್ತು 8 ತಿಂಗಳಿಂದ ಸರಣಿಯಾಗಿ ಸಾವಾಗ್ತಾ ಇದ್ರು. ನಮ್ಮ ಬಳ್ಳಾರಿಯಲ್ಲಿ ಕೇವಲ 2 ತಿಂಗಳಲ್ಲೇ 1 ತಿಂಗಳಲ್ಲೇ 5 ಮಂದಿ ತೀರ್ಕೊಂಡೋದ್ರು. ನಿಮ್ದು ಏನು ಕಾರಣ ಅಂತ ಹುಡುಕೊಂಡೋದಂತ ಟೈಮಲ್ಲಿ ನಿಮಗೆ ಕೂಡ ಗೊತ್ತಿದೆ. ಐ ಫ್ಲೂಯಿಡ್ಸ್ ಇಂದನೇ ಬಹಳಷ್ಟು ಮಂದಿ ಬಾಣಂತಿಯರು ಸಾಯ್ತಾ ಇದ್ದಾರೆ ಅಂತೇಳಿ ನೀವು ಅದನ್ನ ಏನು ಇವತ್ತು ಪಶ್ಚಿಮ ಬಂಗಾಳದ ಫಾರ್ಮಸ್ಯೂಟಿಕಲ್ ಕಂಪನಿನ ತಾವೇ ಬ್ಯಾನ್ ಮಾಡ್ತೀರಿ, ಅದೇ ಔಷಧವನ್ನು ಇಲ್ಲಿ ಕೊಡ್ತೀರಿ, ಅದ್ರ ರಿಯಾಕ್ಷನ್ ಆಗುತ್ತೆ, ಬಹಳಷ್ಟು ಮಂದಿ ತೀರ್ಕೊಂಡು ಹೋಗ್ತಾರ ಬಾಣಂತಿಯರು ಎಲ್ಲರೂ ಕೂಡ. ಏನು ಸೀರಿಯಸ್ನೆಸ್ಸೇ ಇಲ್ಲಲ್ಲ ತಾವೆಲ್ಲರೂ ಕೂಡ. ಇವತ್ತೇನೋ ಆರೋಗ್ಯ ಮಂತ್ರಿಗಳು ಬರ್ತಾ ಇದಾರೆ ಅಂದ್ರೆ ಏನು ಸದನ ಇರೋಕ್ಕೋಸ್ಕರ ಬರ್ತಾ ಇದ್ರಿ? ನಾಳೆ ಸದನದಲ್ಲಿ ಎಲ್ಲರೂ ಕೂಡ ನೀನು ಹೋಗಿದ್ದೇನಪ್ಪ ಸತ್ತಿದ್ದು ಆಸ್ಪತ್ರೆಗಳಿಗೆ ಎಲ್ಲನ ಭೇಟಿ ಕೊಟ್ಟೇನಪ್ಪ ಅಂತ ಹೇಳಿ ಜನರಲ್ಲಿ ಸದನದಲ್ಲಿ ಕೇಳ್ತಾರ. 6 ಕೋಟಿ ಜನರು ನೋಡ್ತಾರ, ಎಲ್ಲ ತಾಯಂದ್ರೆಲ್ಲರೂ ಕೂಡ ನೋಡ್ತಾರ. ಅವ್ರಿಗೆಲ್ಲ ಒಂದು ಕಡೆ ಅಸಹ್ಯ ಆಗುತ್ತೆ ಅನ್ನೋಂಥ ಕಾರಣದಿಂದ ಬರ್ತಾ ಇದಾರ. ಇಲ್ಲಿದ್ರೆ ಆ ಸದನ ಇಲ್ಲಿದ್ರೆ ಬರ್ತಿದ್ದಿಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಮೊದಲಿನಿಂದ ಕೂಡ ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಸನ್ಮಾನ ಅಶೋಕ್ ಅವರು ಕೂಡ ಬಂದು ಆಲ್ರೆಡಿ ವೀಕ್ಷಣೆಯನ್ನು ಮಾಡಿಕೊಂಡು ಏನಿದ್ರ ಸಾವಿನ ಹಿಂದ್ಗಡೆ ಏನಿದೆ ಅಂತೇಳಿ ಆಲ್ರೆಡಿ ಅವ್ರು ಕೂಡ ನೋಡ್ಕೊಂಡು ಹೋಗಿದಾರ. ನಾವು ಕೂಡ ಪ್ರತಿ ಸಾರಿ ಕೂಡ ಈ ಹೋರಾಟದಲ್ಲಿ ಸಾಕಷ್ಟು ಈ ಸಾವನ್ನಾದಂಥ ಟೈಮಲ್ಲಿ ಅವ್ರಿಗೆ ಧ್ವನಿಗೂಡಿಸಂತ ಕೆಲಸ ಮಾಡ್ತಾ ಇದೀವಿ. ಸರ್ಕಾರ ಕೇಳ್ತಾ ಇಲ್ಲ. ಇವತ್ತು ಒಂದು ಸಾವಾದ್ರೆ ಎಷ್ಟು ಸೀರಿಯಸ್ ಆಗಿ ತಗೋಬೇಕು. ಹಂಗಾಗಿ ನಾವು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಅವ್ರು ಏನೋ 2 ಲಕ್ಷ ರೂಪಾಯಿ ಪರಿಹಾರ ನಾವು ಕೊಟ್ಟರೆ ಅಂದ್ರೆ 2 ಲಕ್ಷ ರೂಪಾಯಿಗೋಸ್ಕರವಾಗಿ ಪ್ರಾಣವನ್ನು ಸಮ ಮಾಡಕ್ ಆಗುತ್ತೇನಾ? ಆ ಸಮ ಮಾಡಕ್ ಸಾಧ್ಯನೇ ಇಲ್ಲ. ಇದ್ರ ನಮ್ಮ ಏನು ಸಾವನ್ನು ನಿಲ್ಲಿಸ್ಬೇಕು, ಮುಂದೆ ಸಾವು ಆಗ್ಲಾರ್ದಂತ ನೋಡ್ಕೋಬೇಕಂದ್ರೆ ನೀವು ಎಲ್ಲ ಆಸ್ಪತ್ರೆಗಳಲ್ಲಿ ಹೋಗಿ ಕುಂತು ಎಲ್ಲ ಮುಖ್ಯಮಂತ್ರಿಗಳು ಇವತ್ತು ಇಷ್ಟೊಂದು ಸಾವಾದ್ಮೇಲೆ ಅವ್ರ ಕೂಡ ಆಗ್ಲಿ ಬರಬೇಕಾಗಿತ್ತು, ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು. ಆರೋಗ್ಯ ಮಂತ್ರಿಗಳು ಬಿಟ್ರಿ ಬಹಳ ಬಿಜಿ ಇದೆ. ನಾ ಮನುಷ್ಯ ಎಷ್ಟು ಪ್ಯಾಂಡಮಿಕ್ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾನ ಪಾಪ. ಅಲ್ಲಿ ಅಕಸ್ಮಿತವಾಗಿ ಅವ್ರಿಗೆ ಬಳ್ಳಾರಿ ಬರೋ ಕೂಡ ಸಮಯ ಇಲ್ಲ. ಹಂಗಾಗಿ ಅವ್ರು ಎಲ್ಲೋ ಬಂದು ಅವ್ರು ಖಾಸಗಿ ಕಾರ್ಯಕ್ರಮಗಳಿಗೆ ಅವರು ಅದ್ರ ಬಗ್ಗೆ ನಾನು ಟೀಕೆ ಮಾಡಕ್ ಹೋಗಲ್ಲ. ಇಷ್ಟೊಂದು ಗಂಭೀರ ಆದಂತ ಟೈಮಲ್ಲಿ ಎಲ್ಲೋ ಒಂದು ಕಡೆ ಅವ್ರು ಸೌಜನ್ಯಕ್ಕಾಗ್ಲಿ ಬಂದು ಎಲ್ಲೋ ಒಂದು ಕಡೆ ಆಸ್ಪತ್ರೆಗೆ ವಿಸಿಟ್ ಕೊಟ್ಟು ಹೋಗಿದ್ರೆ ಚೆನ್ನಾಗಿತ್ತು. ಯಾವ್ಯಾವ ಕಾರ್ಯಕ್ರಮಗಳಿಗೆ ಹೋಗ್ತಾರಲ್ರಿ. ಇವತ್ತು ಸಣ್ಣ ಇಷ್ಟೊಂದು ಸಾವಾಗಿದೆ ಅಂದ್ರೆ ಬಂದು ನೋಡ್ಕೋಬೇಕೈತಲ್ಲ, ಬಾಣಂತಿಯರು ಸಾವ್ರಿ. ಹಂಗಾಗಿ ನಾವು ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ವಿ. ಎಲ್ಲಿ ತನಕ ಏನಾಗುತ್ತೆ ಅದಾಗ್ಲಿ ಇವತ್ತು ಪ್ರಾರಂಭ ಮಾಡಿದ್ವಿ. ಅದು ಎಲ್ಲಿ ತನಕ ನಮಗೆ ಇದಕ್ಕೆಲ್ಲೋ ಒಂದು ಕಡೆ ರಿಸಲ್ಟ್ ಅಂದ್ರೆ ಇದಕ್ಕೆ ಪರಿಹಾರವನ್ನು ಕಂಡುಕೊಂಡಲ್ಲ ಅಲ್ಲಿ ತನಕ ಈ ಹೋರಾಟವನ್ನು ಮುಂದುವರಿಸುವಂತ ಕೆಲಸ ನಾವು ಮಾಡ್ತೀವಿ. ಅನಿರ್ದಿಷ್ಟ ಕಾಲ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ ಸರ್. ಪರ್ಯಾಯ ಒಂದೊಂದು ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಕೊಡ್ಬೇಕು. 1 ಕೋಟಿ ರೂಪಾಯಿ ಕೊಡ್ಬೇಕು. 1 ಕೋಟಿ ರೂಪಾಯಿ ಕೊಡ್ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.